ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಲಾಸ್ಟ್ ಟೈಮ್ ಹೇಳಿರೋ ಹಾಗೆ ನಾವು ಊರಿಂದ ಬರಬೇಕಾದ್ರೆ ಸ್ವಲ್ಪ ಗಿಡಗಳನ್ನ ತಗೊಂಡ್ ಬಂದಿದ್ವಿ. ಗಿಡಗಳನ್ನ ತಂದ್ಮೇಲೆ ಅದನ್ನ ಹಾಕೋದಕ್ಕೆ ಪಾಟ್ಗಳು ಬೇಕಲ್ವಾ, ಅದಕ್ಕೆ ಪ್ಲಾಟ್ಗಳನ್ನ ತಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಗಿಡನ ಸೇಲ್ ಮಾಡ್ತಾರಲ್ಲ ಅಲ್ಲಿ ಹೋಗಿದ್ವಿ. ಈ ಗ್ರೀನ್ ಕಲರ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಏನೋ ಒಂಥರ ಮನ್ಸಿಗೆ ಆನಂದ ಆಗುತ್ತೆ. ಬೆಳಿಗ್ಗೆ ಎದ್ದ ಕೂಡ್ಲೆ ಏನೋ ಒಂಥರ ಖುಷಿ. ನನ್ನ ಮಗಂಗೆ ನಾನು ವಿಡಿಯೋ ಆನ್ ಮಾಡಿದ ತಕ್ಷಣನೇ ಗೊತ್ತಾಯ್ತು ನಾನು ಯೂಟ್ಯೂಬ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋನ ಮಾಡ್ಕೊಂತಿದ್ದೀನಿ ಅಂತ. ಸೊ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಈಗಿನ ಕಾಲದ ಮಕ್ಳನ್ನ ನೋಡಿದ್ರೇನೆ ಖುಷಿ ಆಗುತ್ತೆ. ಎಲ್ಲಾದ್ರಲ್ಲೂ ಅವ್ರ ಇಂಟ್ರೆಸ್ಟ್ ಇರುತ್ತೆ. ಎಲ್ಲದಕ್ಕೂ ನಾವು ಮಾಡಬೇಕು ಅಂತ ಅವರಲ್ಲಿರೋ ಕ್ಯೂರಿಯಾಸಿಟಿನ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲಿರೋ ಗಿಡಗಳು ಇಷ್ಟು ಚೆನ್ನಾಗಿರುತ್ತೆ, ಆದ್ರೆ ಅದೇ ಗಿಡಗಳನ್ನ ನಾವು ಮನೆಗೆ ತಂದ್ರೆ ಒಂದು ವೀಕಿಗೆಲ್ಲ ಒಣಗೋಗ್ಬಿಡುತ್ತೆ. ಆದ್ರೆ ನಿಜ ಹೇಳ್ಬೇಕಂತ ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೊಂಡ್ರೆ, ಸರಿಯಾದ ಪ್ರಮಾಣದಲ್ಲಿ ನಾವು ನೀರ್ನ ಹಾಕಿ ಯಾವ ರೀತಿ ಆರೈಕೆ ಮಾಡಿದ್ರೆ ಸರಿ ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಗಿಡಗಳನ್ನ ಹಾಕಿದ್ರೆ ನಿಜವಾಗ್ಲೂ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮಮ್ಮ ಮನೆ ಹತ್ರ. ನಮ್ಮಮ್ಮನೂ ಕೂಡ ಇದೇ ರೀತಿ ಗಿಡಗಳನ್ನ ತಂದು ಎಷ್ಟು ಚೆನ್ನಾಗಿ ನೀಟಾಗಿ ಪುಟ್ಟದಾಗಿ ಒಂದು ಗಾರ್ಡನ್ ತರ ಮಾಡ್ಕೊಂಡಿದ್ದಾರೆ. ಆ ಗಾರ್ಡನ್ ಟೂರ್ನ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ದಾಗಿ ನಾವು ನೋಡಿರೋಂಥ ಗಿಡ ಸೇವಂತಿ. ಅದು ಸ್ವಲ್ಪ ಬ್ರೌನಿಶ್ ಕಲರ್ ಅಲ್ಲಿ ಬರುತ್ತಲ್ಲ ಆ ಸೇವಂತಿ ಗಿಡ. ನೆಕ್ಸ್ಟ್ ಇದು ದಾಸವಾಳ. ಇದು ತಗೊಂಡ್ ಬಂದಾಗ ತುಂಬಾ ಚಿಕ್ಕದಾಗಿ ಬಂದಿತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೆಕ್ಸ್ಟ್ ಮೂರನೇ ಗಿಡ. ಇದು ಕೂಡ ಸೇವಂತಿನೇ, ಆದ್ರೆ ಇದು ಕಲರ್ ಚೇಂಜ್ ಇದೆ. ಇದು ಯೆಲ್ಲೋ ಕಲರ್ ಸೇವಂತಿ. ನೆಕ್ಸ್ಟ್ ಈ ಗಿಡ ಪತ್ರ. ನಮ್ ಕಡೆ ಇದನ್ನ ಪತ್ರ ಅಂತ ಹೇಳ್ತಾರೆ, ಕೆಲವು ಕಡೆ ಕೆಲವೊಂದು ತರ ಹೇಳ್ತಾರೆ ಅನ್ಸುತ್ತೆ. ಇದನ್ನ ಹೂ ಕಟ್ಟಬೇಕಾದ್ರೆ ಅದ್ರೊಳಗಡೆ ಮಿಕ್ಸ್ ಮಾಡಿ ಕಟ್ತಾರೆ. ಇದ್ರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಈ ಪತ್ರೆ ತುಂಬಾ ದೇವ್ರಿಗೂನು ಶ್ರೇಷ್ಠ ಅಂತ ಹೇಳ್ತಾರೆ. ನಾವು ತಂದಾಗ ಇದು ತುಂಬಾ ಚಿಕ್ಕ ಗಿಡ. ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ರೀತಿ ಈ ಗಿಡ ಯಾರಿಗ್ ತಾನೇ ಗೊತ್ತಿರೋದಿಲ್ಲ ಹೇಳಿ. ಇದು ಮನಿ ಪ್ಲಾಂಟ್. ನಮ್ಮ ಅಮ್ಮ ಮನೆ ಹತ್ರ ಇರೋ ಮನಿ ಪ್ಲಾಂಟ್ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ನಮ್ಮ ಮನೆಯಲ್ಲಿ ಇರುವಂತ ಮನಿ ಪ್ಲಾಂಟ್ 7 ಫೀಟ್ ಬಂದಿದೆ. ಬಟ್ ಈ ತರ ಅದು ಎಲ್ಲೂ ಕವಲು ಹೊಡೆದಿಲ್ಲ. ಆದ್ರೆ ನಮ್ಮ ಅಮ್ಮ ಮನೆ ಹತ್ರ ಇರೋದು ತುಂಬಾ ಚೆನ್ನಾಗಿ ಕವಲು ಹೊಡೆದಿದೆ. ಅದೇ ರೀತಿ ಇಲ್ಲಿ ಒಂದು ಪ್ಲಾಂಟ್ ಇದೆ, ಆದ್ರೆ ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಇದು ಜಸ್ಟ್ ಸೊಪ್ಪು ಅಂತ, ಇನ್ ಕೆಲವರು ಹೇಳ್ತಾರೆ ಇದು ಮೆಣಸಿನ ಗಿಡ ಅಂತ. ಹಾಗೆ ಇದು ಜೇಡ್ ಪ್ಲಾಂಟ್. ಇದಕ್ಕೆ ಎರಡು ಹೆಸರು ಹೇಳ್ತಾರೆ, ಒಂದು ಕುಬೇರ ಗಿಡ ಅಂತ ಹೇಳ್ತಾರೆ, ಇನ್ನೊಂದು ಜೇಡ್ ಪ್ಲಾಂಟ್ ಅಂತಾರೆ. ಅದು ತುಂಬಾ ಕನ್ಫ್ಯೂಷನ್ ಇದೆ. ಹಾಗೇನೆ ನಿಜವಾಗ್ಲೂ ಇದು ಯಾವ ಪ್ಲಾಂಟ್ ಅಂತ ನನಗೂನು ಮರ್ತೋಗಿದೆ. ನಮ್ಮಮ್ಮ ಹೇಳಿದ್ರು ವಿಡಿಯೋ ಮಾಡ್ಕೊಂತಿರ್ಬೇಕಾದ್ರೆ, ಆದ್ರೆ ಇವಾಗ ನಂಗೆ ನಿಜವಾಗ್ಲೂ ಮರ್ತೋಗಿದೆ. ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ನೀವು ಕಮೆಂಟ್ಸ್ ಅಲ್ಲಿ ಹೇಳಿ. ಹಾಗೇನೆ ಇದು ತೆಂಗಿನ ಗಿಡ. ಇದು ತೆಂಗಿನ ಗಿಡ ಯಾವ ತರ ಬಂದಿತ್ತು ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಕಳಸ ಇಡ್ತೀವಲ್ವಾ, ಆ ಕಳಸದಲ್ಲಿ ತೆಂಗಿನಕಾಯಿ ಇಡ್ತೀವಲ್ಲ, ಆ ತೆಂಗಿನಕಾಯಲ್ಲೇ ಬಂದಿರೋಂತ ಗಿಡ ಇದು. ಮೊಳಕೆ ಬಂದಿದೆ, ಅದು ತುಂಬಾ ಹೈಟ್ ಆಗಿದೆ ಅಂತ ಅಂದ್ಬಿಟ್ಟು ಅದ್ರಲ್ಲಿಂದ ಎತ್ತಿ ನಮ್ಮಮ್ಮ ಇದನ್ನ ಪಾಟಿಗೆ ಹಾಕಿದ್ದಾರೆ. ತೆಂಗಿನಕಾಯಲ್ಲೂ ಮೊಳಕೆ ಬರುತ್ತೆ ಅಂತ ತುಂಬಾ ಜನ ಹೇಳಿದ್ರಲ್ವಾ, ಅದೇ ರೀತಿ ಇವಾಗ ನಾವು ಊರಿಂದ ನಮ್ಮನೆ ಹತ್ರ ಹಬ್ಬಿರೋಂತ ವಿಳ್ಯದೆಲೆನ ತಗೊಂಡ್ ಬಂದಿದ್ವಿ. ಅದನ್ನ ಯಾವ ತರ ನೆಡ್ಬೇಕು ಅಂತ ನಮ್ಮಮ್ಮ ಹೇಳ್ತಿದ್ದಾರೆ. ನೋಡಿ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಓವರ್ ಕೊಡಕ್ ಆಗ್ತಿಲ್ಲ. ಸೊ ಏನಾದ್ರೂ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಐ ಆಮ್ ರಿಯಲಿ ಸಾರಿ. ಈ ರೀತಿ ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಸ್ವಲ್ಪ ಮಣ್ಣನ್ನ ಡೌನ್ ಅಲ್ಲಿ ತೆಗೆದು ಬಿಟ್ಟು ಆಮೇಲೆ ಅದನ್ನ ಮುಚ್ಚಿ ಅದ್ರ ಮೇಲೆ ಮಣ್ಣನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಈ ರೀತಿ ಯಾರೇ ವಿಳ್ಯದೆಲೆನ ಮಾಡ್ಬೇಕಾದ್ರೂ ಈ ರೀತಿ ಮಾಡಿದ್ರೇನೆ ವಿಳ್ಯದೆಲೆ ಬೇರೋದು. ಜಸ್ಟ್ ಇಷ್ಟುದ್ದ ಮಾತ್ರ ನಾವು ಮೊಳಕೆ ತಗೊಂಡ್ಬಂದ್ಬಿಟ್ಟು, ಇಲ್ಲ ಇಷ್ಟುದ್ದ ಇಲ್ಲ ಅಂತ ಅಂದ್ರೆ ಜಸ್ಟ್ ಒಂದು ಹಾಫ್ ಅಡಿ ಈ ತರ ಎಲ್ಲ ತಗೊಂಡ್ಬಂದು ಹಾಕಿದ್ರೆ ಅದು ಖಂಡಿತ ಬರೋದಿಲ್ಲ. ನೋಡಿ ಈ ರೀತಿ ಹಾಕಿ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಬರುತ್ತೆ.
ನೆಕ್ಸ್ಟ್ ಇವಾಗ ಯಾವುದಾದ್ರೂ ಒಂದು ಚಿಕ್ಕ ಕೋಲಿಂದ ಅದಕ್ಕೆ ಉರಿಕೊಳ್ಳೋದು ಇಲ್ಲ ಅಂತಂದ್ರೆ ಸಪೋರ್ಟ್ ಕೊಡೋದು ಅಂತ ಹೇಳ್ತಾರಲ್ವ, ಆ ರೀತಿ ಯಾವುದಾದ್ರೂ ಒಂದು ಚಿಕ್ಕ ಕೋಲಿಂದ ಅದಕ್ಕೆ ಸಪೋರ್ಟ್ ಕೊಡೋ ತರ ಮಾಡಿ ಅದನ್ನ ಅದಕ್ಕೆ ಸುತ್ತಿ ಯಾವುದಾದ್ರೂ ಒಂದು ಚಿಕ್ಕ ದಾರನ ಕಟ್ಟಿ. ಹಾಗೇನೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕೊಂತಾ ಬನ್ನಿ. ಇನ್ನೊಂದು ಟಿಪ್ಸ್ ಏನಂತ ಅಂದ್ರೆ ನೀರನ್ನ ಯಾವಾಗ್ಲೂ ನೈಟ್ ಹೊತ್ತು ಹಾಕಿ. ನೈಟ್ ಸೂರ್ಯ ಇಲ್ಲದೆ ಇರೋದ್ರಿಂದ ಎಲ್ಲಾ ನೀರನ್ನು ಕೂಡ ಆ ಗಿಡಗಳು ಅಬ್ಸರ್ವ್ ಮಾಡ್ಕೊಂತವೆ. ಹಾಗೇನೆ ನಾವು ನೀರನ್ನ ಹಾಕ್ಬೇಕಾದ್ರೆ ಇನ್ನೂ ಒಂದು ತಪ್ಪನ್ನ ಮಾಡ್ತೀವಿ. ಏನಂತ ಅಂದ್ರೆ ನೀರನ್ನ ಯಾವಾಗ್ಲೂ ಬುಡಕ್ ಮಾತ್ರ ಹಾಕ್ತಿವಿ, ಬೇರ್ ಹತ್ರ ಮಾತ್ರ ಹಾಕ್ತಿವಿ. ಆದ್ರೆ ಆ ರೀತಿ ಹಾಕಬಾರ್ದು. ನೀರನ್ನ ಯಾವಾಗ್ಲೂ ಮೇಲ್ಗಡೆಯಿಂದನೇ ಸ್ಪ್ರೇ ಮಾಡ್ಕೊಂಡ್ ಬರಬೇಕು. ಆವಾಗ ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ, ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ. ಹೋಪ್ ಈ ಮಾಹಿತಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.